ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರ ವಿರುದ್ಧ ಈಗ ಅವಿಶ್ವಾಸ ನಿರ್ಣಯವನ್ನು ಮಂಡಿಸಲಾಗಿದೆ. ಟಿವಿ9ಗೆ ಎಕ್ಸ್ಕ್ಲೂಸಿವ್ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರ ವಿರುದ್ಧ ಈಗ ಅವಿಶ್ವಾಸ ನಿರ್ಣಯವನ್ನು ಮಂಡಿಸಲಾಗಿದೆ. ಅಧ್ಯಕ್ಷ ಬೆಳ್ಳಿ ಪ್ರಕಾಶ್ ವಿರುದ್ಧ ಅವಿಶ್ವಾಸ ನಿರ್ಣಯ ಈಗಾಗಲೇ ಮಂಡನೆ ಮಾಡಲಾಗಿದೆ. 8 ಮಂದಿ ಸದಸ್ಯರು, ಒಟ್ಟು 17 ಮಂದಿ ಸದಸ್ಯರ ಪೈಕಿ 8 ಮಂದಿ ಸದಸ್ಯರು ಈಗ ಅವಿಶ್ವಾಸವನ್ನು ನಿರ್ಣಯ ಮಾಡಿದ್ದಾರೆ. ಲಕ್ಷ್ಮಣ ಸವದಿ, MC ಸುಧಾಕರ್, ಹೆಬ್ಬಾರ್, ಮಂಜುನಾಥ್ ಗೌಡ, ರವಿ ಸೇರಿದಂತೆ ಒಟ್ಟು 8 ಮಂದಿಯಿಂದಾಗ ಅವಿಶ್ವಾಸ ನಿರ್ಣಯವನ್ನು ಮಾಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಪತ್ರವನ್ನು MD ದೇವರಾಜ್ ಅವರಿಗೂ ಕೂಡ ನೀಡಲಾಗಿದೆ. ಅವಿಶ್ವಾಸ ಪತ್ರವನ್ನು MD ಅವರಿಗೆ ನೀಡಲಾಗಿದೆ. MD ದೇವರಾಜ್ 3 ದಿನಗಳ ಕಾಲ ಅವಕಾಶ ಇರುತ್ತವರಿಗೆ 3 ದಿನಗಳ ಒಳಗಡೆ ಅವರು ಅದನ್ನು ರಿಜಿಸ್ಟ್ರಾರ್ಗೆ ಕೊಡ್ತಾರೆ. ಈಗ BJPಯ ಬೆಳ್ಳಿ ಪ್ರಕಾಶ್ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾಗಿದ್ದಾರೆ. ಸರ್ಕಾರ ಬಂದು 2 ವರ್ಷ ಆದರೂ ಕೂಡ BJPಯ ನಾಯಕರೇ ಈಗ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾಗಿರುವಂಥದ್ದು ಸಹಜವಾಗಿ ಕಾಂಗ್ರೆಸ್ ನಾಯಕರ ಕಣ್ಣು ಕೆಂಪಾಗಿಸಿತ್ತು. ಈ ಹಿನ್ನೆಲೆಯಲ್ಲಿ ಈಗ BJPಯ ಬೆಳ್ಳಿ ಪ್ರಕಾಶ್ ಅವರನ್ನು ಪದಚ್ಯುತ ಮಾಡಬೇಕು ಅನ್ನುವಂಥ ನಿರ್ಣಯವನ್ನು ಸಹಜವಾಗಿ ಕಾಂಗ್ರೆಸ್ ನಾಯಕರು ಮಾಡ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ಬಹುತೇಕ ನಾಯಕರು ಯಾರಿದ್ದಾರೆ ಅದರ ಸದಸ್ಯರು ಕೂಡ ಹೌದು. ಸವದಿ ಇರ್ಬೋದು, MC ಸುಧಾಕರ್ ಇರ್ಬೋದು, ಹೆಬ್ಬಾರ್ ಇರ್ಬೋದು, ಅದೇ ರೀತಿ ಇನ್ನಿತರ ನಾಯಕರು ಕೂಡ ಈಗ ಅವರ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನು ಮಂಡಿಸಿದ್ದಾರೆ. ಮುಂದೇನಾಗತ್ತೆ 15 ದಿನಗಳ ಒಳಗೆ ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂಥ ವಿವರ ಬರುತ್ತೆ. 15 ದಿನಗಳ ಒಳಗೆ ಈ ಅವಿಶ್ವಾಸ ನಿರ್ಣಯಕ್ಕೆ ಸಂಬಂಧಪಟ್ಟಂತೆ ಸಹಕಾರದ ಇಲಾಖೆಯ ರಿಜಿಸ್ಟರ್ ಯಾರಿರ್ತಾರೆ ಅವರು ಕ್ರಮವನ್ನು ಕೈಗೊಳ್ತಾರೆ. ಅದಾದ ಬಳಿಕ ಹೊಸ ಅಧ್ಯಕ್ಷರ ಆಯ್ಕೆ ಆಗುವಂಥ ಸಾಧ್ಯತೆ ಇದೆ.